ಹಾಗೆ ಹೊಸ ಅಧ್ಯಾಯ 3ಕ್ಕೆ 3 ಸೋಲು. ನಮಸ್ಕಾರ ಎಲ್ರಿಗೆ, ಸಹ ಜನಾರ್ದನ್ ಸರ್ ಮಾತಾಡ್ತಾ ಇದ್ದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. RCBದು ಭವಿಷ್ಯ ದೊಡ್ಡದಾಗಿ ಕಾಣ್ತಾ ಇಲ್ಲ. ಈ ಜರ್ಸಿ ತುಂಬ ದೊಡ್ಡದಾಗಿ ಕಾಣ್ತಾ ಉಂಟಷ್ಟೇ, ಭವಿಷ್ಯವೇ ಇಲ್ಲ. ಭವಿಷ್ಯದ ಬಗ್ಗೆ ಮಾತಾಡಲಿಕ್ಕೆ ನಾನು ಕೂತಿರೋದ. ಅಯ್ಯೋ ರಾಮ. ಆ್ಯಸ್ ಎಕ್ಸ್ಪೆಕ್ಟೆಡ್ ಇವತ್ತು ನಾವು ಸೋತೆವು. ಒಟ್ಟಿನಲ್ಲಿ ಎಂಥ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾ ಇರಬೇಕು. ಗೆದ್ದರೆ ಮಾತ್ರ ರೆಕಾರ್ಡ್ ಕ್ರಿಯೇಟ್ ಆಗ್ತದೆ ಅಂತೆಲ್ಲ ನೀವು ಭಾವಿಸ್ಕೊಳ್ಬೇಡಿ. ನೋಡಿ, ಈ ಸಲ ತವರು ನೆಲದಲ್ಲಿ ಫಸ್ಟ್ ಟೈಮು ಸೋತಂತಹ ತಂಡ ಈ ಸೀಸನಲ್ಲಿ ನಾವು. ತವರು ನೆಲದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋತಂತಹ ತಂಡ ನಾವು. ಈಗ ಬ್ಯಾಕ್ ಟು ಬ್ಯಾಕ್ ಒಟ್ಟು 3 ಸೋಲು ಇಲ್ಲ. ಬ್ಯಾಕ್ ಟು ಬ್ಯಾಕ್ 3 ಸೋಲು ಆಲ್ರೆಡಿ ಒಂದಾಗಿದೆ ಮುಂಬೈ ಅವರದು. ಬಟ್ ಸ್ಟಿಲ್ ಮಿಡ್ಲಿಂದ ಬ್ಯಾಕ್ ಟು ಬ್ಯಾಕ್ 3 ಸೋಲು ಯಾವುದು? ಅದು ನಮ್ಮದು. ಸೊ ವಿಶಿಷ್ಟವಾದಂತಹ ಒಂದು ರೆಕಾರ್ಡನ್ನು RCB ಪ್ರತಿ ವರ್ಷ ಕ್ರಿಯೇಟ್ ಮಾಡ್ತದೆ. ಈ ವರ್ಷ ಕ್ರಿಯೇಟ್ ಮಾಡಿದೆ. ನೋಡಿ, ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ RCB ಹೊಡೆದದ್ದು 183 ರನ್. ಎಂತ ಮರ, 9 ವಿಕೆಟ್ ಹೋಯ್ತಾ, 8 ವಿಕೆಟ್ ಹೋಯ್ತು? ಇಲ್ಲ, ಕೇವಲ 3 ವಿಕೆಟ್ ಹೋದದ್ದು. 3 ವಿಕೆಟ್ ಹೋದ್ರೆ ಸಹ ಕೇವಲ 183 ರನ್. ಗೊತ್ತಾಯ್ತಲ್ಲಿ, ಕೇವಲ 3 ವಿಕೆಟ್ ಹೋದ್ಮೇಲೆ 183 ರನ್ ಹೊಡೆದಿರೋದೆ, ಅಲ್ಲಿಗೆ ಅದು ಮ್ಯಾಚ್ ಹೋಯ್ತಂತ. ಅದು ಸಹ ರಾಜಸ್ಥಾನ್ ವಿರುದ್ಧ 183 ಹೊಡೆದ ಕೂಡಲೇ ರಾಜಸ್ಥಾನ್ ಟೀಮೇ ಟ್ವೀಟ್ ಮಾಡಿದೆ, ಮಾರ್ರೆ 200+ ವಿಕೆಟಲ್ಲಿ 183 ನಾವು ಎನಿ ಡೇ ಎನಿ ಟೈಮ್ ತಗೊಳ್ತೇವೆ ಅಂತ. ಅಂದರೆ ದೇ ವೇರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನಾವು ಸುಮ್ಮನೆ 183 ಹೊಡೆದೇವೆ ಇವತ್ತು ಎಂತ ಕಟ್ಟಿ ಹಾಕ್ತೇವೆ. ಎಂತ ಕಟ್ಟಿ ಹಾಕೋದು? ಕಟ್ಟಿ ಹಾಕ್ಲಿಕ್ಕೆ ಹಗ್ಗವೇ ಇಲ್ಲ. ಎಂತ ಕಟ್ಟುದೆಂತ ಇನ್ನು ಕರ್ಮ. ನೋಡಿ, ಫಸ್ಟ್ ನಾವು ಬ್ಯಾಟಿಂಗ್ ಮಾಡೋದು ಅದ್ಭುತವಾಗಿರುವಂಥ ಓಪನಿಂಗು. 120+ ಓಪನಿಂಗ್ ಇವತ್ತು ಪಾರ್ಟ್ನರ್ಶಿಪ್ ಬಂದದಲ್ವ. 120+ ಪಾರ್ಟ್ನರ್ಶಿಪ್ ಬಂದ ಮೇಲೆ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದ್ಯಾಟ್ ಆ ಟೀಮ್ 200+ ಹೊಡಿಬೇಕಂತ ಅಷ್ಟೇ. ಅದರಲ್ಲಿ ಪಿಚ್ಚು ಸಂಬಂಧ ಇಲ್ಲ ಮಾರೆ. ಪಿಚ್ ಆ ಥರ ಇದ್ದಿದ್ದರೆ 120+ ಪಾರ್ಟ್ನರ್ಶಿಪ್ಪೇ ಬರೋದಿಲ್ಲ. ಆಲ್ರೆಡಿ ಡಗಡಗಡಗ ಅಂತ ವಿಕೆಟ್ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. 120+ ಪಾರ್ಟ್ನರ್ಶಿಪ್ ಬಂದಿದೆ ಅಂತಂದರೆ 200ರ ಮೇಲೆ ಹೊಡಿಬೇಕು. ಆಗಲಿಲ್ಲ. ಆ್ಯಂಡ್ ಇನ್ನೊಂದು, ನಮ್ಮ ಫ್ಯಾಫ್ ಅಣ್ಣ ಎಂಥ ಕ್ಯಾಪ್ಟನ್ಸಿ ಮಾರ ಇವತ್ತು. ಫ್ಯಾಫ್ ಮತ್ತು ನಮ್ಮ RCB ಮ್ಯಾನೇಜ್ಮೆಂಟು ದೊಡ್ಡ ನಮಸ್ಕಾರ. ರಾಜರಾಜೇಶ್ವರಿ ನಗರದಿಂದ ಸಾಷ್ಟಾಂಗ ಪ್ರಣಾಮಗಳು ನಿಮಗೆ. ಯಾಕಂದರೆ ಅನುಜ್ ರಾವತ್ ಅವ್ರನ್ನ ನಾನು ಇವತ್ತು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ, ಅನುಜ್ ರಾವತ್ ಅವ್ರನ್ನ ತೆಗಿಬೇಕು ಅಂತ. ಓಕೆ, ಅವರು ಅರ್ಧ ಮಾತ್ರ ಕೇಳಿಸ್ಕೊಂಡ್ರ ಅಂತ ನಮ್ಮ ಪ್ರಿವ್ಯೂ ವಿಡಿಯೋ. ಅದು ಪ್ರಾಬ್ಲಮ್ ಆಗಿರೋದು. ಅದು ಪೂರ್ತಿ ವಿಡಿಯೋ ನೋಡಬೇಕು. RCB ಮ್ಯಾನೇಜ್ಮೆಂಟ್ ಫಸ್ಟ್ ಸೆಂಟೆನ್ಸ್ ಕೇಳಿ ವಿಡಿಯೋ ಕ್ಲೋಸ್ ಮಾಡೋದಲ್ಲ. RCB ಮ್ಯಾನೇಜ್ಮೆಂಟ್ ದಯವಿಟ್ಟು ಅನುಜ್ ರಾವತ್ ಅವ್ರನ್ನ ತೆಗಿಬೇಕು ಅಂತ ಎಲ್ಲರೂ ಹೇಳ್ತಿತ್ತು. ಎಸ್, ತೆಗೆದ್ರು. ಯಾಕಂತಂದರೆ ಅವರು 1 ಇನ್ನಿಂಗ್ಸ್ ವಂಡರ್. ಅವರು ಈ ಪೂರ್ತಿ ಸೀಸನೆಲ್ಲ ಆಡೋದಿಲ್ಲ, 1 ಇನ್ನಿಂಗ್ಸ್ ಏನೋ ಆಡ್ತಾರೆ, ಮತ್ತು ಕುಟು ಅಂತ ಮಾಡಿ ಅದಕ್ಕೆ ತೆಗೆದ್ರು. ಕರೆಕ್ಟ್. DK ಅವರಿಗೆ ಕೀಪಿಂಗ್ ಉಸ್ತುವಾರಿಯನ್ನು ವಹಿಸಬೇಕು ಅಂತೆಲ್ಲ. ಎಸ್, ಎಲ್ಲ ಕರೆಕ್ಟ್. ಆದರೆ ಅನುಜ್ ರಾವತ್ ಅವರ ಪ್ಲೇಸಿಗೆ ಯಾರನ್ನು ಹಾಕ್ಕೊಳ್ಬೇಕು? ಪ್ರೂವನ್ ಪ್ಲೇಯರ್ ಯಾರು? ಲಾಂಬ್ರೋರ್ ಅವರಲ್ವಾ. ಯಾಕಂದರೆ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಆ ರೇಂಜಿಗೆ ಆಡ್ತಾಯಿದ್ರು. ಸೊ ಈಗ ಅನುಜ್ ರಾವತ್ ಅವ್ರನ್ನ ತೆಗೆದ ಮೇಲೆ ಯಾರನ್ನು ಹಾಕ್ಕೊಳ್ಬೇಕು? ಲಾಂಬ್ರೋರ್ ಅವ್ರನ್ನ ಹಾಕ್ಕೊಳ್ಬೇಕು ತಂಡದಲ್ಲಿ. ಲಾಂಬ್ರೋರ್ ಅವರು ಇವತ್ತು ಟೀಮಲ್ಲೇ ಇಲ್ಲ. ಅವರ ಬದಲಿಗೆ ಈಗ ಅನುಜ್ ರಾವತ್ ಪ್ಲೇಸಿಗೆ ಹೊಸಬ ಸೌರವ್ ಚೌಹಾಣ್ ಅವ್ರನ್ನ ಹಾಕ್ಕೊಂಡ್ರು. ಸರಿ ಮಾರ, ಏನೋ ಪೊಟೆನ್ಷಿಯಲ್ ಇರ್ಬೋದು, ನೀವು ನೆಟ್ ಪ್ರಾಕ್ಟೀಸಲ್ಲೆಲ್ಲ ನೋಡಿರ್ಬೋದು. ಸರಿ, ಫಸ್ಟ್ ವಿಕೆಟ್ ಹೋದ್ಮೇಲೆ ಮತ್ತೆ ನಮ್ಮ ಬಂದ ಪುಟ್ಟ ಮ್ಯಾಕ್ಸ್ವೆಲ್ ಅವರು ಈ IPL ಅಲ್ಲಿ RCBಗೆ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಈಕ್ವಲ್ ಟು ನನ್ನ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಫಾರ್ RCB 0. ನಾನೇನು ಆಡಲೇ ಇಲ್ಲಲ್ಲ RCBಗೆ. ಹಾಗೆ ಮ್ಯಾಕ್ಸ್ವೆಲ್ ಅವರು ಕೂಡ ಈ IPL ಅಲ್ಲಿ RCBಗೆ ಅಂತ ಆಡ್ತವೇ ಇಲ್ಲ ಬ್ಯಾಟಿಂಗಲ್ಲಿ. ಮ್ಯಾಕ್ಸ್ವೆಲ್ ಅವರು ಔಟ್ ಆದಾಗ 14.5 ಓವರ್ ಆಗಿತ್ತು. 125, 128 ಏನಾಗಿತ್ತು ತಂಡದ ಮೊತ್ತ. ಬಟ್ ಅವರು ಔಟ್ ಆದಾಗ 14.5 ಓವರ್ಸ್. ಅಂದರೆ ಮಿಕ್ಕಿದ 5.1 ಓವರ್ಸು ಒಬ್ಬ ಬ್ಯಾಟ್ಸ್ಮನ್ ಆಡಲಿಕ್ಕೆ ಆಗ್ತದ? ಇಲ್ಲ. ಸೊ ಬರುವ ಬ್ಯಾಟ್ಸ್ಮನಿಗೆ ಅಬ್ಬಬ್ಬ ಅಂದರೆ ಒಂದು 20ರಿಂದ 22 ಬಾಲ್ ಆಡಲಿಕ್ಕೆ ಸಿಗ್ತದೆ. ಕರೆಕ್ಟಾ? ಆ ಮಿಕ್ಕಿದ 31 ಬಾಲಲ್ಲಿ ಆ 22 ಬಾಲ್ ದಿನೇಶ್ ಕಾರ್ತಿಕ್ ಆಡಬೇಕನ್ನುವಂಥ ಕಾಮನ್ ಸೆನ್ಸ್ ಇಲ್ವಾ ಮ್ಯಾನೇಜ್ಮೆಂಟಿಗೆ? ಸೀರಿಯಸ್ಲಿ ಮಾರ್ರೆ. 14.5 ಅಂತಿದ್ರೆ 15 ಅಂತ ಇಟ್ಕೊಳ್ಳೋ ಮಾರ್ರೆ. ಲಾಸ್ಟ್ 5 ಓವರ್ ಯಾರು ಆಡಬೇಕು? ಫಿನಿಷರ್ ಬಂದು ಆಡಬೇಕಲ್ವ. ಫಿನಿಷರನ್ನು ಕಳಿಸಲೇ ಇಲ್ಲ. ಫಿನಿಷರ್ ಎಲ್ಲರೂ ಒಳ್ಳೆ ಸ್ಕೋರ್ ಮಾಡಿದರೆ RCB ವಿನ್ ಆದರೆ RCB ವಿನ್ ಆಗೋದು ಬೇಡವಾ ಅಂತ ಮ್ಯಾನೇಜ್ಮೆಂಟಿಗೆ. ಸೊ ಯಾರನ್ನು ಕಳಿಸಿದರು? ಹೊಸಬನನ್ನು ಡೈರೆಕ್ಟ್ ಬಾ ಹೋಗು ನೀನು ಫಿನಿಷ್ ಮಾಡು. ಪಾಪ ಅವ್ನಿಗೆ ಎಂತ ಮಾಡಲಿಕ್ಕೆ ಆಗ್ತದೆ? ಸೌರವ್ ಚೌಹಾಣ್ 9 ರನ್ ಹೊಡೆದು ಔಟ್ ಆದರು. ಸರಿ, ಸೌರವ್ ಚೌಹಾಣ್ ಔಟ್ ಆದಮೇಲೆ ಆದರೂ DKಯನ್ನು ಕಳಿಸ್ಬೇಕಾ? DKಯನ್ನು ಕಳಿಸಲೇ ಇಲ್ಲ. ಯಾರನ್ನು ಕಳಿಸಿ ಅಂತಂದರೆ ಗ್ರೀನ್ ಅವ್ರನ್ನ. ಎಂಥ ಕರ್ಮವ, ನನಗೆ ಅರ್ಥವೇ ಆಗಲಿಲ್ಲ. ಸೊ ತಿಣ್ಕಾಡಿ 183 ರನ್ ಹೊಡಿಲಿಕ್ಕೆ ಕಾರಣಕರ್ತರು ಯಾರು ಹಾಗಾದರೆ?
ಕಿಂಗ್ ಕೊಹ್ಲಿ ಅವರು ಮತ್ತೊಂದು 100, ಅವರ 8ನೇ 100 9ನೇ 100 IPL ಸೂಪರಾಗಿ ಆಡಿದರು. ಅವರು ಫಸ್ಟ್ 50 ಹೊಡೆದದ್ದು 39 ಬಾಲಿಗೆ. ಆಗ ನಂಗೆ ಸೈಕ್ ಆಯಿತು. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಹೇಳಿದೆ, ಟು ಬಿ ಆನೆಸ್ಟ್ ನನಗೆ 39 ಬಾಲ್ 40 ಬಾಲ್ 50 ರನ್ ಖುಷಿ ಕೊಡೋದಿಲ್ಲ. ಹೋಪ್ಫುಲಿ ನೆಕ್ಸ್ಟ್ 50 ರನ್ಸಲ್ಲಿ ಅವರ ಸ್ಟ್ರೈಕ್ ರೇಟ್ ಜಾಸ್ತಿ ಆಗ್ತದೆ ಅಂತ. ಸ್ಟ್ರೈಕ್ ರೇಟ್ ಜಾಸ್ತಿ ಆಯಿತು, ಇಲ್ಲ ಅಂತಲ್ಲ. ಬಟ್ ಆ 100ಅಲ್ಲಿ ಸಹ ಒಂದು ರೆಕಾರ್ಡ್ ಕ್ರಿಯೇಟ್ ಆಯ್ತಂತ ಮಾರೆ, ಸ್ಲೋವೆಸ್ಟ್ 100 ಇನ್ ದಿ ಹಿಸ್ಟ್ರಿ ಆಫ್ IPL ಅಂತೆ. ಅಲಾಂಗ್ ವಿತ್ ಮನೀಶ್ ಪಾಂಡೆ ಅವರು 2009ರಲ್ಲಿ 2008ರಿಂದ IPL ಸ್ಟಾರ್ಟ್ ಆದದ್ದು. ಸೊ T20 ಮಾದರಿ ಕ್ರಿಕೆಟ್ ಆಗಿನ ಒಂದು ಕಾಲಕ್ಕೆ ಅದೆಲ್ಲ ಆಲ್ಮೋಸ್ಟ್ ಹೊಸ್ತೆ ಫಸ್ಟ್ 2 ವರ್ಷ. ಸೊ 2009ರಲ್ಲಿ ಮನೀಶ್ ಪಾಂಡೆ ಅವರು 67 ಬಾಲಿಗೆ 100 ಹೊಡೆದಿದಂತೆ. ಅದರ ನಂತರ ಇದೇ ಸ್ಲೋವೆಸ್ಟ್ IPL 100 ಅಂತೆ. ಇವರು ಸಹ 67 ಬಾಲಿಗೆ 100 ರನ್ ಹೊಡೆದ್ರು. ಕೊನೆಗೆ ಇನ್ನಿಂಗ್ಸ್ ಮುಗಿದಾಗ 113 ರನ್ ಹೊಡೆದ್ರು ವಿರಾಟ್ ಕೊಹ್ಲಿ ಅವರು. ಅದು ಅವರ ಹೈಯರ್ ಸ್ಕೋರ್ ಜೊತೆನೇ ಮತ್ತೆ ಪುನಃ ಟ್ಯಾಲಿ ಆಯ್ತಂತೆ. ಸೊ ಅವ್ರು ಮಾತ್ರ ಆಡಿದಾಗಿದ್ರೆ ಇದು ಡುಪ್ಲೆಸಿಸ್ ಅವರು ಒಂದು ಸಾಥ್ ಕೊಟ್ಟರು, ಬಿಟ್ಟರೆ ಬೇರೆ ಯಾರು ಆಡಲಿಲ್ಲ. 15 ಓವರ್ ನಂತರ ಮತ್ತೆಂತ ರನ್ನೇ ಬರಲಿಲ್ಲ. ಸೊ 183 ರನ್ ಅಷ್ಟೇ ಹೊಡೆದದ್ದು. ಅದಾದಮೇಲೆ ನಮ್ಮ ಬೌಲಿಂಗ್ ಸ್ಟಾರ್ಟ್ ಆಯಿತು. ಈಗ ನೋಡಿ, ಆ ರಾಜಸ್ಥಾನಲ್ಲಿ ಸ್ಪಿನ್ನರ್ಸ್ ಒಳ್ಳೆ ಇದ್ದಾರೆ. ಚಾಹಲ್ ಮತ್ತು ಅಶ್ವಿನ್ ಅವರು ಅಂದರೆ ಎಂತ ಹೇಳೋದು, ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್. ರಾಜಸ್ಥಾನದ ಸ್ಪಿನ್ನರ್ಸು ಸೂಪರಾಗಿ ಬಾಲ್ ಮಾಡಿದರು ಅಂದ ಮಾತ್ರಕ್ಕೆ ಸ್ಪಿನ್ನರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬರ್ಬೇಕಂತಲ್ಲ. ನಿಮ್ಮ ಸ್ಟ್ರೆಂತಿಗೆ ನೀವು ಆಡಿ, ಅವರ ಸ್ಟ್ರೆಂತಿಗೆ ಅವರು ಆಡ್ತಾರೆ. ಯಾಕಂತಂದರೆ ಅವರು ಇಬ್ಬರು ಸೇರಿ, ಅಶ್ವಿನ್ ಮತ್ತು ಚಾಹಲ್ ಅವರು ಸೇರಿ 8 ಓವರಲ್ಲಿ ಬಿಟ್ಟು ಕೊಟ್ಟದ್ದು ಕೇವಲ 62 ರನ್. ಕೇವಲ 48 ಬಾಲಲ್ಲಿ ಕೇವಲ 62 ರನ್ ಅವರು ಇಬ್ಬರು ಸೇರಿ ಬಿಟ್ಟು ಕೊಟ್ಟದ್ದು. ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದದ್ದು ಯಾರು ಅಂತಂದರೆ ಹಿಮಾಂಶು ಶರ್ಮಾ ಅವರು. ಅಲ್ಲ ಮರೆ, ನಿಮಗೆ ಪಿಚ್ಚು ಅಂದರೆ ಸ್ಲೋ ಪಿಚ್ ಆಗ್ಬೋದು ಹಾಗೀಗೆ ಅಂತಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ಅಟ್ಲೀಸ್ಟ್ ಕರಣ್ ಶರ್ಮಾ ಅವರನ್ನು ಇಟ್ಕೊಳ್ಬೇಕಿತ್ತು. ಎಕ್ಸ್ಪೀರಿಯನ್ಸ್ಡ್ ಬೌಲರ್, ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲೇ ಇಟ್ಕೊಳ್ಳಿಲ್ಲ. ಅಂದರೆ ನಿಮಗೆ ಸ್ಪಿನ್ನರೇ ಹಾಕ್ಕೊಳ್ಬೇಕಂತಿದ್ರೆ ಕರಣ್ ಶರ್ಮಾ ಅವ್ರನ್ನ ಇಟ್ಕೊಳ್ಬೇಕಿತ್ತು. ಇಲ್ಲೇ ಇದ್ದರೆ ಸುಮ್ಮನೆ ಇಲ್ಲ, ಅವರು ರಾಜಸ್ಥಾನವರು ಅವರ ಒಂದು ಸ್ಟ್ರಾಂಗ್ ಝೋನಲ್ಲಿ ಆಡಲಿ, ಅವರ ಸ್ಟ್ರೆಂತಿಗೆ ಆಡಲಿ, ನಾವು ವೈಶಾಖ್ ಅವ್ರನ್ನ ಕರ್ಕೊಂಬರ್ತೇವೆ ಅಂತ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೈಶಾಖ್ ಅವ್ರನ್ನ ಕರ್ಕೊಂಬರ್ಬೇಕಿತ್ತು. ಇಲ್ಲ, ಹಿಮಾಂಶು ಶರ್ಮಾ ಅವರಿಗೆ ಒಂದು ಚಾನ್ಸ್ ಕೊಟ್ಟು ನೋಡುವ ಅಂತ ಹಿಮಾಂಶು ಶರ್ಮಾ ಅವ್ರನ್ನ ಕರ್ಕೊಂಬಂದರು. ಮಯಾಂಕ್ ಡಾಗರ್ ಮತ್ತು ಹಿಮಾಂಶು ಶರ್ಮಾ ಅವರು 8 ಓವರ್ ಹಾಕಿದಲ್ಲ, ಅಶ್ವಿನ್ ಮತ್ತು ಚಾಹಲ್, ಇವರು 4 ಓವರ್, ಕೇವಲ 4 ಓವರಲ್ಲಿ 63 ರನ್ ಬಿಟ್ಕೊಟ್ರು. ಅವರು 8 ಓವರ್ಗೆ 62 ರನ್ ಬಿಟ್ಕೊಟ್ಟದ್ದು, ಇವರು 4 ಓವರ್ಗೆ 63 ರನ್ ಬಿಟ್ಕೊಟ್ರು. ಮ್ಯಾಚ್ ಅಲ್ಲಿಗೆ ಸತ್ತೇ ಹೋಯಿತು. ಆ್ಯಂಡ್ ನಮ್ಮ RCBಗೆ ನೋಡು, ಕ್ಯಾಪ್ಟನ್ಸಿ ಬಗ್ಗೆ ನನಗೆ ಎಷ್ಟು ಹೇಳಲಿಕ್ಕುಂಟು ಮಾರೆ. ನಮ್ಮ RCB ತಂಡದಲ್ಲಿ ಈ ವರ್ಷ ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರು ಅಂತಂದರೆ ಮ್ಯಾಕ್ಸ್ವೆಲ್. ಅವರು ಲೀಡಿಂಗ್ ವಿಕೆಟ್ ಟೇಕರ್. ಮ್ಯಾಕ್ಸ್ವೆಲ್ಗೆ ಓವರೇ ಕೊಡಲಿಲ್ಲ ಇವತ್ತು. ಇನ್ನೂ ಸಹ ಜಾಸ್ತಿ ವಿಕೆಟ್ ತೆಗೆದ್ರೆ ಯಾಕೆ ರೆಕಾರ್ಡೆಲ್ಲ ಕ್ರಿಯೇಟ್ ಮಾಡೋದು ಬೇಡ ಅಂತ ಓವರೇ ಕೊಡಲಿಲ್ಲ. ಎಂತ ಆಗಿದೆ ನಂಗೆ ಅರ್ಥನೇ ಆಗಲಿಲ್ಲ. ಅವರ ಬದಲಿಗೆ ಮಯಾಂಕ್ ಡಾಗರ್ ಅವರಿಗೆ ಪವರ್ ಪ್ಲೇ 5 ಓವರಿಗೆ 34 ರನ್ ಹೊಡೆದಿದ್ರು ರಾಜಸ್ಥಾನ ಅವರು. ಒಂದು ಹಿಡಿತದಲ್ಲಿ ಇತ್ತು ಮ್ಯಾಚ್. ಯಾಕಂತಂದರೆ ಜೈಸ್ವಾಲ್ ಅವರು 0ಗೆ ಔಟ್. ಇವತ್ತು ಟೋಪ್ಲಿ ಅವರು ಫಸ್ಟ್ ಓವರಲ್ಲಿ ವಿಕೆಟ್ ತೆಗೆದ್ರು. ಆಗ ಫುಲ್ ಸೂಪರ್ ಮಾರೇ, ಸೂಪರ್ ಅಂತ ಅಂದ್ಕೊಳ್ತಿದ್ದೆವು. 5 ಓವರಿಗೆ 34 ರನ್ ಹಿಡಿತದಲ್ಲಿತ್ತು ಮ್ಯಾಚ್. ಪವರ್ ಪ್ಲೇದು ಕೊನೆಯ ಓವರ್ ಮ್ಯಾಕ್ಸ್ವೆಲ್ಗೆ ಕೊಟ್ಟರು, ನಾನೇನು ಹೇಳ್ತಿರ್ಲು ಅಂತ, ಮಯಾಂಕ್ ಡಾಗರ್ಗೆ ಕೊಟ್ಟರು. ಹೀ ಈಸ್ ಅ ಮೆಡಿಕೋರ್ ಬೌಲರ್. ಅಂದರೆ ವಾವ್ ಬೌಲರ್ ಅಲ್ಲ, ವಿಕೆಟ್ ಟೇಕಿಂಗ್ ಬೌಲರ್ ಅಲ್ಲ. ಒಂದು ಪ್ಲೇಯರ್ ಭಯಂಕರ, ಅವನಿಗೆ ಇಷ್ಟಿಷ್ಟು ಟ್ಯಾಟು ಉಂಟು, ನೋಡಲಿಕ್ಕೆ ಭಾರಿ ಚಂದ ಇದ್ದಾನೆ, ಫಿಟ್ ಇದ್ದಾನೆ, ತುಂಬ ಚಂದ ಗಡ್ಡ ಬರ್ತದೆ, ನಮ್ಮ ಥರ ಎಲ್ಲ ಅಲ್ಲ, ತುಂಬ ಚಂದ ಗಡ್ಡ ಬರ್ತದೆ ಅಂತ ಇದ್ದಾನೆ ಅಂತ ಅಂದ ಕೂಡಲೇ ಅವ ಭಯಂಕರ ಬೌಲರ್ ಆಗಿರಬೇಕು, ಭಯಂಕರ ಬ್ಯಾಟ್ಸ್ಮನ್ ಆಗಿರಬೇಕಂತ ಅಲ್ಲ. ಹೀ ಈಸ್ ಅ ಮೆಡಿಕೋರ್ ಪ್ಲೇಯರ್. ಮಯಾಂಕ್ ಡಾಗರ್ ಅವರು ಬಂದರು, 6ನೇ ಓವರ್ ಪವರ್ ಪ್ಲೇಯಲ್ಲಿ ಬಾಲ್ ಹಾಕ್ಲಿಕ್ಕೆ ಬಂದರು, 20 ರನ್ ಬಿಟ್ಟು ಕೊಟ್ಟರು. 5 ಓವರಿಗೆ 34 ರನ್ ಇದ್ದದ್ದು, 6 ಓವರಿಗೆ ಅಲ್ಲಿ 54 ರನ್ ಆಯಿತು. ಅಲ್ಲಿಗೆ ಮ್ಯಾಚ್ ಲಗಡಿ ಹೋಯಿತು. ಕೊನೆಗೆ ಹಿಮಾಂಶು ಶರ್ಮಾ ಅವರು ಸಹ ಬಂದರು, ಹಾಗೆ ಹೊಡಿಸ್ಕೊಳ್ತಾ ಹೋದರು. ಮ್ಯಾಕ್ಸ್ವೆಲ್ ಅವರಿಗೆ ಓವರ್ ಕೊಡಲಿಲ್ಲ. ಕೊನೆಗೆ ನಾನು ಪ್ರಿವ್ಯೂ ವಿಡಿಯೋ ಮತ್ತೆ ಪುನಃ ಹೇಳ್ತಿದ್ದು, ಪ್ರಿವ್ಯೂ ವಿಡಿಯೋ ನಿಮಗೆ ನೋಡುವ ಅಭ್ಯಾಸ ಇದ್ದರೆ ನಾನು ಹೇಳಿದ್ದೆ, ಭಾರಿ ಟೆನ್ಷನ್ ಆಗ್ತಾ ಉಂಟು ಮಾರೆ, ಜೈಸ್ವಾಲ್ ಮತ್ತು ಬಟ್ಟರ್ ಇಬ್ಬರು ಸಹ ಫಾರ್ಮಲ್ಲಿ ಇರೋದಿರುವುದು ನನಗೆ ಟೆನ್ಷನ್ ಅಂತ. ಯಾಕಂತಂದರೆ ಆ್ಯಸ್ ಯೂಶ್ವಲ್ ಫಾರ್ಮಲ್ಲಿ ಇರದ ಪ್ಲೇಯರ್ RCB ಮೇಲೆ ಫಾರ್ಮಿಗೆ ಬರ್ತಾರೆ. ನಮ್ಮ ಬಟ್ಲರ್ ಅವರು ಲಾಸ್ಟ್ IPLಯಿಂದ ಭಾರಿ ಒದ್ದಾಡ್ತಿದ್ರು, ಫಾರ್ಮ್ ಇಲ್ಲ. ಈ IPLಲ್ಲಿ ಸಹ ಫಸ್ಟ್ 3 ಮ್ಯಾಚ್ ಏನು ಫಾರ್ಮ್ ಇಲ್ಲ, ಭಾರಿ ಟೆನ್ಷನ್ ಆಗಿತ್ತು. ರಾಜಸ್ಥಾನ್ ರಾಯಲ್ಸ್ ಪಾಳ್ಯದಲ್ಲಿ ಫುಲ್ ಟೆನ್ಷನ್. ಎಂತ ಮಾರೆ ಬಟ್ಲರ್ ಎಂತ ಈ ಥರ ಫಾರ್ಮಲ್ಲಿ ಇಲ್ಲ, ಎಂತ ಮಾಡೋದು, ಇವರನ್ನು ತೆಗಿಬೇಕಾ, ಅವರ ಬದಲು ಯಾರನ್ನು ಹಾಕಬೇಕು ಹಾಗೆ ಹೀಗೆ ಅಂತ. 100 ಹೇಗೆ
ಫಾರ್ಮಿಗೆ ಬರೋದಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಫಾರ್ಮಿಗೆ ಬಂದುಬಿಟ್ರು. 100 ಸೂಪರ್. 58 ಬಾಲಿಗೆ 100 ರನ್ ಹೊಡೆದ್ರು. ಬರೋಬ್ಬರಿ ಕರೆಕ್ಟ್ 100 ರನ್ ಹೊಡೆದು ತಂಡಕ್ಕೆ ಜಯ ದಾಖಲಿಸಿ ಕೊಟ್ಟರು. ಸೊ ಒಬ್ಬ ಓಪನರ್ 0 ಹೊಡೆದ್ರೆ ಸಹ ಅವರೇನು ಸೋಲಿಲ್ಲ. ಸ್ಯಾಮ್ಸನ್ ಅವರು ಮತ್ತು ಬಟ್ಲರ್ ಸೇರಿಕೊಂಡು ದಡಬಡ ಅಂತ ಹೊಡೆದಾಕಿದ್ರು. ಸ್ಯಾಮ್ಸನ್ ಅವರು 42 ಬಾಲಿಗೆ 69 ರನ್ ಹೊಡೆದ್ರು, ಇವರು 100 ರನ್ ಚಚ್ಚಿದ್ರು. ಸೊ ಅಟ್ ದ ಎಂಡ್ ಇದು ಒಂದು ಸ್ಕೋರೇ ಅಲ್ಲ ಅಂತ ಅನಿಸಿಬಿಡ್ತು. ಎಲ್ಲಿ ಸಹ ಇದು RCB ಇದು ಎಂತ ಮಾಡ್ತದೆ, ಚೇಸ್ ಅಲ್ಲ ಸಾರಿ ಡಿಫೆಂಡ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇರಲಿಲ್ಲ. ವಿರಾಟ್ ಕೊಹ್ಲಿ ಅವರ 100ಗೆ ನಾವು ಖುಷಿಪಟ್ಟೆವು, ಅದು ಪರ್ಸ್ನಲ್ ಮೈಲ್ ಸ್ಟೋನ್. ಸೂಪರ್, ಕಿಂಗ್ ಕೊಹ್ಲಿ 100 ಹೊಡೆದ್ರು, ಅವರೊಬ್ರಿಗೂ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ, ಆರೆಂಜ್ ಕ್ಯಾಪ್ ಹೋಲ್ಡರ್ ಅದಿದೆಲ್ಲ. ಬಟ್ ತಂಡ ವಿನ್ ಆಗಲಿಲ್ಲ. ನಮ್ಗೆ 183 ಹೊಡೆದಾಗಲೇ ಅನಿಸಿತು ಇದು ಯಾಕೆ ಡೌಟ್ ಉಂಟು ಮಾರೆ, ಒಂದು 20 ರನ್ ಆದರೂ ಶಾರ್ಟ್ ಆಯಿತು ಅಂತ. ಹಾಗೆ ಆಯಿತು. 200 ರನ್ ನೋಡಿದ್ರೆ ಆಗ ಬೌಲರ್ಸಿಗೆ ಸಹ ತಂಡ ಸೋಲ್ಬೇಕು ಅಂತಂದರೆ ನಾವು ಈ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು ರನ್ ಬಿಟ್ಟು ಕೊಡಲಿಕ್ಕೆ ಅಂತ ಒಂದು ಟೆನ್ಷನ್ ಇರ್ತದೆ. ಬಟ್ 183 ಬ್ಯಾಟಿಂಗ್ ಪಿಚ್ಚಲ್ಲಿ, ಅದು ಸಹ ಕೇವಲ 3 ವಿಕೆಟ್ ಕಳೆದುಕೊಂಡಾಗ, ಅದು ನನ್ನ ಲಾಜಿಕ್. ನಿಮ್ಮದು ಬಿದ್ದದ್ದೇ 3 ವಿಕೆಟ್ ಅಂದರೆ ನೀವು 200ರ ಮೇಲೆ ಹೊಡಿಬೇಕು. ಅದು ಈ IPL ಅಲ್ಲಿಗೆ ಎಲ್ಲ ಟೀಮು ದಡಬಡ ಹೊಡಿತಾ ಉಂಟು ಮಾರೆ. 277 273 ಎಲ್ಲ ಹೊಡಿತಾ ಇರುವಾಗ 272 ಎಲ್ಲ ಹೊಡೆದ್ರಲ್ಲ, ನೀವು ಎಂತ ಆಡ್ತಿದ್ದೀರಿ ಅಂತ ನಂಗೆ ಅರ್ಥ ಆಗಿಲ್ಲ. ಇನ್ನು ಬೇಜಾರು ಮಾಡಿಕೊಳ್ಳಿಕ್ಕೆ ಸಹ ಇಲ್ಲ ಅಂತ. ಯಾಕೆ ಬೇಜಾರು ಮಾಡಿಕೊಳ್ಬೇಕು? ಗೆದ್ದು ಅಂತೂ ರೆಕಾರ್ಡ್ ಕ್ರಿಯೇಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಸೋತ್ಕೊಂಡಾದ್ರೂ ರೆಕಾರ್ಡ್ ಕ್ರಿಯೇಟ್ ಮಾಡುವ, ಅದಕ್ಕೆ ಖುಷಿ ಪಡುವ. ಹೊಸ ಅಧ್ಯಾಯ ಈ ಥರ ಇದೆ ಅಂತ ನಾವು ಖುಷಿ ಪಡಬೇಕು ಅಲ್ವಾ? ಸಿಂಪಲ್. ಇವರನ್ನು ನೆನಪಾದಾಗೆಲ್ಲ RCB ಮ್ಯಾನೇಜ್ಮೆಂಟೆಲ್ಲ ನೆನಪಾದಾಗ ನಮಗೊಂದು ಪದ್ಯ ನೆನಪು ಬರ್ತದೆ. ಈ ಜನರ ನಡುವೆ ನಾನು ಹೇಗೆ ಬಾಳಲಿ, ನಗುವುದೋ ಅಳುವುದೋ, ಈಗ ಏನು ಮಾಡಲಿ. ಏನು ಮಾಡೋದು? ವಿಡಿಯೋ ಸ್ಟಾಪ್ ಮಾಡೋದು, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು, ಮತ್ತೆ ಮಲಗೋದು. ನೀವು ಸಹ ಅಷ್ಟೇ ಮಾಡಿ ಆಯಿತಾ? ನಮಸ್ಕಾರ. ಬರುವ ಗಟ್ಟಿ ನಿದ್ದೆ ಮಾಡಿ, ನಿದ್ದೆ ಬರೋದಿಲ್ಲ ಆದರೂ ಸಹ ಟ್ರೈ ಮಾಡಿ. ಸರಿ, ನಮಸ್ಕಾರ, ಬಾಯ್.